ಬೀದರ್ ವಿಭಾಗದಲ್ಲಿ ಅತಿಯಾದ ಭ್ರಷ್ಟಾಚಾರ ನಡೀತದೆ. ನಿಮ್ಮ ಮಾಧ್ಯಮ ಮುಖಾಂತರ ಭಾಳಷ್ಟು ಸಲ ನೀವು ಸಹ ನೋಡಿದಿರ್ಬೋದು. ಬೀದರ್ ಘಟಕ 1ರಲ್ಲಿ 59 ಲಕ್ಷ ಮತ್ತು ಉನ್ನವಾದ ಘಟಕದಲ್ಲಿ, ಬಸವ ಕಲ್ಯಾಣ ಘಟಕದಲ್ಲಿ, ಔರಾದ ಘಟಕದಲ್ಲಿ ಮತ್ತು ಬಾಲ್ಚಿ ಘಟಕದಲ್ಲಿ ಡೀಸೆಲ್ ಪ್ರಕರಣ, ಹೀಗೆ ಹಲವಾರು ಸಾರ ಏನು ಇದು ಭ್ರಷ್ಟಾಚಾರ ನಡೀತಾ ಇದೆ. ಈ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಲಬೇಕು. ನಿಲ್ಲಿಲ್ಲ ಅಂದರೆ ಈಗ ನಮ್ಮದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಇನ್ನೂ ಉಗ್ರ ಹೋರಾಟಕ್ಕೆ ಕಾರಣ ಆಗುತ್ತದೆ ಅಂಥೇಳಿ ನಾವು ಮೇಲಾಧಿಕಾರಿಗೆ ಈ ವೇದಿಕೆ ಮುಖಾಂತರ ತಿಳಿಸ್ತೀವಿ. ಈ ನಮ್ಮದೇನು ಬೇಡಿಕೆ ಇದ್ದಾವೆ, ಈ ಹೋರಾಟದ ಒಂದು 7 ಪ್ರಮುಖ ಬೇಡಿಕೆಗಳು. ಆ ಬೇಡಿಕೆಗಳು ಕೂಡಲೇ ಒಂದು ವಾರದಲ್ಲಿ ಬಗೆಹರಿಸಲಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟಕ್ಕೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳೇ ನೀವೇ ಕುಮ್ಮಕ್ಕು ನಮಗೆ ನೀಡ್ತಿದ್ದೀರಿ ಅಂಥೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲು ಬಯಸ್ತೀನಿ. ಸಾರಿಗೆ ಇಲಾಖೆ ನೌಕರರ ಸಂಘ ವತಿಯಿಂದ ಅವರೊಂದು ಲೋಪದೋಷ ಆರೋಪಗಳ ಬಗ್ಗೆ ಕೇಂದ್ರ ಕಚೇರಿ ಸಂಕ್ಷಿಪ್ತವಾಗಿ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿ ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ, ಜಿಲ್ಲಾ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟ ಮಾಡಲು ನಾವು ತಯಾರಿದ್ದೇವೆ. ಈ ಹೋರಾಟಕ್ಕೆ ನಾವು ಕೂಡ ಅವರಿಗೆ ಬೆಂಬಲ ಸೂಚಿಸಿ ಯಾವುದೇ ಅನ್ಯಾಯ ಆಗಲಾರದಂಗೆ ಅನ್ಯಾಯ ವಿರುದ್ಧ ಹೋರಾಟ ಮಾಡಲು ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ನಾನು ಮತ್ತೆ ಕೇಂದ್ರ ಕಚೇರಿ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತ ಮತ್ತೊಮ್ಮೆ ಅವರಲ್ಲಿ ಮನವಿ ಒತ್ತಾಯ ಮಾಡ್ತೇನೆ.